ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಿಂದೆ 9/11 ಅನ್ನೋದು ಒಂದು ಪಂಚಾಯತ್ ಮಟ್ಟದಲ್ಲಿ ಮನೆ ಕಟ್ಟುವವರಿಗೆ ಆದೇಶವನ್ನು ಕೊಡ್ತಾ ಇತ್ತು. ಆನಂತರ ಯಾರೋ ಒಬ್ಬರು ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ನಮಗೆ ಯಾವುದು ಡೆವಲಪ್ಮೆಂಟ್ಗಳು ಸಿಗ್ತಾ ಇಲ್ಲ, ಈ ಜಾಗವನ್ನು ತುಂಡು ಮಾಡಿಕೊಟ್ಟರಲ್ಲಿ ಅಭಿವೃದ್ಧಿ ಸರಿಯಾಗಿ ಆಗಲಿ ಎನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋದ ಪ್ರಕಾರ ಹೈಕೋರ್ಟ್ನಿಂದ ಅವರಿಗೆ ಆದೇಶ ಆಗಿದೆ. ಯಾವುದೇ ಒಂದು ಮನೆ ನಿವೇಶನಕ್ಕೆ ಅನುಮತಿಯನ್ನು ಕೊಡಬೇಕಿದ್ರೆ ಅರ್ಬನ್ ಡೆವಲಪ್ಮೆಂಟಿಂದ ಅವರು ಡೆವಲಪ್ಮೆಂಟ್ ಪ್ಲ್ಯಾನನ್ನು ತೆಗೆದುಕೊಂಡು ಆನಂತರ ಕೊಡಬೇಕು ಅನ್ನೋ ವಿಚಾರವನ್ನು ಆ ಪ್ರಕಾರ ಆದೇಶವನ್ನು ಹೊರಡಿಸಿದ್ದಾರೆ. ಆ ಪ್ರಕಾರ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಕೂಡ ಪ್ರತಿ ಒಂದು ಮನೆ ಕಟ್ಟುವವರು ಕೂಡ ಕಂಟ್ರಿ ಆ್ಯಂಡ್ ಟೌನಿಂಗ್ ಪ್ಲಾನಿಂಗ್ನವರು ಆದೇಶವನ್ನು ತೆಗೆದುಕೊಂಡು ಅನುಮೋದನಾ ನಕ್ಷೆಯನ್ನು ತೆಗೆದುಕೊಂಡು ಅವರು ಮನೆ ಕಟ್ಟಬೇಕು ಇಲ್ಲ ಯಾವುದೇ ಡೆವಲಪ್ಮೆಂಟ್ಗಳನ್ನು ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಹೊರಡಿಸಿದ ಪ್ರಕಾರ ನಗರದ ಪ್ರದೇಶದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ತುಂಬ ತೊಂದರೆಗಳನ್ನು ಜನ ಎದುರಿಸ್ತಾ ಇದ್ರು. ಅದಕ್ಕೆ ನಾವು ಈ ಕರಾವಳಿ ಭಾಗದ ಎಲ್ಲ ನಮ್ಮ UT ಖಾದರ್ ಅವರು, ಮಂಜುನಾಥ್ ಭಂಡಾರಿ ಅವರು, ಹರೀಶ್ ಕುಮಾರ್ ಅವರು, ಐವನ್ ಡಿಸೋಜ ಅವರು ಮತ್ತು ಎಲ್ಲ ನಮ್ಮ ಸದಸ್ಯರು BJP ಪಕ್ಷದ ಸದಸ್ಯರುಗಳು ಕೂಡ ಒಂದು ಮೀಟಿಂಗನ್ನು ಮಾಡಿ ಮಂತ್ರಿಗಳು ಮತ್ತು ಅಧಿಕಾರಿಗಳ ಮೀಟಿಂಗನ್ನು ಮಾಡಿ ಅದಕ್ಕೊಂದು ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಬೇಕು, ಪರಿಹಾರವನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು 2 ಆದೇಶಗಳನ್ನು ಸರ್ಕಾರ ಹೊರಡಿಸಿದೆ. ಒಂದು ಪ್ರತಿ ಒಂದು ತಾಲೂಕಿನಲ್ಲೂ ಕೂಡ ಪ್ರಾಧಿಕಾರದ ಒಬ್ಬರ ಸದಸ್ಯರನ್ನು ಕಳಿಸಿ ಅಲ್ಲಿ ಬರುವಂಥ ಗ್ರಾಮೀಣ ಪ್ರದೇಶದಲ್ಲಿ ಬರುವಂಥ 9/11ಗೆ ಅನುಮೋದನೆಯನ್ನು ಕೊಡುವಂಥದ್ದು. ಆನಂತರ ಅದನ್ನು ಪಂಚಾಯತಿನಲ್ಲಿ ಸ್ವೀಕಾರ ಮಾಡೋದು. ಪ್ರತಿ ಪಂಚಾಯತಿಗಳು ಇದರ ಅರ್ಜಿಯನ್ನು ಸ್ವೀಕಾರ ಮಾಡಿ ಅವರು ಲೋಕಲ್ ಪ್ರಾಧಿಕಾರಕ್ಕೆ ಕಳಿಸ್ಕೊಡ್ಬೇಕು. ಪುತ್ತೂರಿನವರು ಪುತ್ತೂರು ಸುತ್ತಮುತ್ತ ಪುತ್ತೂರಿಗೆ ಕಳಿಸ್ಕೊಡ್ಬೇಕು, ಬೆಳ್ತಂಗಡಿಯವರು ಬೆಳ್ತಂಗಡಿಗೆ, ಸುಳ್ಯದವರಿಗೆ ಸುಳ್ಯದಲ್ಲಿ ಸಿಗುವಂಥ ಕೆಲಸಗಳನ್ನು ಇವತ್ತಾಗಿದೆ. 25 ಸೆನ್ಸಿನ ಒಳಗಡೆ ಯಾರೆಲ್ಲ ಅಭಿವೃದ್ಧಿಯನ್ನು ಮಾಡ್ತಾರೆ ಅದಕ್ಕೆ ಯಾವುದೇ ಹೆಚ್ಚಿನ ಕಡತಗಳಲ್ಲಿ ಹೆಚ್ಚಿನ ಕಂಡೀಷನ್ಗಳಿಲ್ಲ, ಅವರಿಗೆ ದಾನಪತ್ರ ಮಾಡಿಕೊಡುವಂಥದ್ದಿಲ್ಲ. ಸಂಪರ್ಕ ರಸ್ತೆ ಇದ್ದರೆ ಸಾಕು, ಕನ್ವರ್ಷನಲ್ಲಿ ಸಂಪರ್ಕ ರಸ್ತೆ ಇದ್ದರೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಮುಂದಿನ ದಿವಸಗಳಲ್ಲಿ ಎಲ್ಲ ಅಧಿಕಾರಿಗಳು ಅಲ್ಲಲ್ಲಿ ಹೋಗಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. 12ರಿಂದ 15 ದಿವಸದೊಳಗೆ ಅದನ್ನು ಅನುಮೋದನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ಈ 9/11ನಲ್ಲಿ ಏನು ಜನರು ತೊಂದರೆಗಳನ್ನು ಅನುಭವಿಸಿದ್ರು, ಮನೆ ಕಟ್ಟಲಿಕ್ಕೆ ಇಲ್ಲಾಂದರೆ ಮದುವೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವರಿಗೆ ತೊಂದರೆ ಆಗ್ತಿತ್ತು, ಅದಕ್ಕೆ ಇವತ್ತು ಸರ್ಕಾರ ಪರಿಹಾರ ಕೊಡುವಂಥ ಕೆಲಸವನ್ನು, ಪರಿಹಾರ ಅಂತಂದರೆ ಅದರಲ್ಲಿರುವ ತೊಂದರೆಗಳನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡಿದೆ. ಅನಂತರ ಲೇಔಟ್ಗಳು ಮಾಡುವವರು ಅವರು ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗಿಂದ ಅವರು ಪರ್ಮಿಷನ್ ತೆಗೆದುಕೊಂಡೇ ಲೇಔಟ್